ಯಾಕಂದ್ರೆ ಇವ್ರ ಕಾಲದಲ್ಲಿನ ಅತ್ಯಂತ ಇವ್ರು ಹೇಳುವಾಗ ಉಗ್ರವಾದಿ ಖಮೀನಿ ಆಯತುಲ್ಲಾ ಖಮೀನಿ ಅವ್ರ ಕೊಲೆ ಆಗ್ತದೆ. ಅವು ಸಹಿತ ಇದರಿಂದ ಇರ್ಬೋದು, ಯಾವ್ಯಾವುದು ರೂಪ ಇರ್ಬೋದು. ಅದಕ್ಕಾಗಿ ಇವತ್ತು ನಾವು ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಟ್ರಂಪ್ ಅವ್ರನ್ನ ಎದುರಿಟ್ಟು ನೋಡಿದಾಗ ಎಷ್ಟೋ ನೀವು ಬಲಿಷ್ಠರಿದ್ದೀರಿ, ಎಷ್ಟೋ ನೀವು ಸುರಕ್ಷಿತ ಇದ್ದೀರಿ ಅಂದರೂ ಸಹಿತ ಯುದ್ಧ ಅಥವಾ ಹಿಂಸಾತ್ಮಕ ದಾಳಿಗಳು ಅದಕ್ಕೆ ಪ್ರತ್ಯೇಕ ಹಿಂಸೆನೇ ಬರ್ತದೆ ಅನ್ನೋದು ಇದೊಂದು ಸಾಕ್ಷಿ. ಹಿಂಸೆಗೆ ಹಿಂಸೆ ಬರೋದು ಗ್ಯಾರಂಟಿ ಅಂತೆ. ಅದಕ್ಕಾಗಿ ಗಾಂಧೀಜಿಯವರು ಅಹಿಂಸೆ ಬಗ್ಗೆ ಮಾತಾಡ್ತಾಯಿದ್ರು, ಹೇಳ್ತಾಯಿದ್ರು. ಕೊನೆಗೆ ದುರಂತ ಏನಪ್ಪ ಅಂದ್ರೆ, ಅಹಿಂಸೆ ಬಗ್ಗೆ ಮಾತಾಡ್ತಿದ್ದಂತಹ ಗಾಂಧೀಜಿಯವರು ಸಹಿತ ಹಿಂಸೆ ಅಥವಾ ಒಬ್ಬ ಭಯೋತ್ಪಾದಕಕ್ಕೆ ಬಲಿಯಾಗಿದ್ದು ಐತಿಹಾಸಿಕ ವ್ಯಂಗ್ಯ ಅಂತ ಹೇಳ್ಬೇಕಾಗ್ತದೆ. ಬಸವಣ್ಣವ್ರದ್ದು ಅಷ್ಟು ಎಂಥದ್ದು ಹೋರಾಟ ಮಾಡಿದರು, ಅಹಿಂಸಾತ್ಮಕವಾಗಿ ಸಮಾಜ ಕಟ್ಟಲು ಪ್ರಯತ್ನ ಮಾಡಿದರು. ಅದು ತುರಂತ ಅಂತ್ಯ ಆಯಿತು ಅನ್ನೋದು ಇವತ್ತು ಇತಿಹಾಸಪಟುಗಳು ಹೇಳ್ತಾ ಇದ್ದವು. ಹೀಗಾಗಿ ಒಂದು ಒಳ್ಳೆಯ ಕೆಲಸ ಇರಲಿ, ಕೆಟ್ಟ ಕೆಲಸ ಇರಲಿ, ಅದಕ್ಕೆ ರಿಸಲ್ಟ್ ಯಾವಾಗ ಕೆಟ್ಟದ್ದೇ ಇರ್ತದೇನೋ ಅಂತೇಳಿ. ಸಾವು ಕೆಟ್ಟದ್ದು ಅದರಲ್ಲಿ ಎರಡು ಮಾತಿಲ್ಲ. ಇಂದಿರಾ ಗಾಂಧಿಯವ್ರದ್ದು ನೋಡಿದ್ದೀವಿ, ಅವ್ರ ಕೊನೆಗೆ ಏನಾಯಿತು, ಬಿಂದ್ರನ ಒಲೆ ಹೊಡೆದ ಕೊನೆಗೆ ಅವ್ರ ಜೀವಕ್ಕೆ ಆಪತ್ತು ಬಂತು ಅಂತ. ಇಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಸಹಿತ ಒಂದಷ್ಟು ಪ್ರಶ್ನಾರ್ಹ. ಏನೂ ಇರಲಿ, ಇದು ಜೀವನ ಯಾವ ರೀತಿ ಬರ್ತಿ ಎದುರಿಸಬೇಕಾಗಿದ್ದು. ಟ್ರಂಪ್ ಮಾತ್ರ 5 ಸಲ ಸಾಯುವುದರಲ್ಲಿ ಉಳಿದ್ರು ಅನ್ನೋದು ಮಾತ್ರ ಇತಿಹಾಸದ ದಾಖಲಾಂಥ ವಿಷಯ. ಆದರೂ ಈ ಟ್ರಂಪ್ ಅವರು ಇನ್ನಾದರೂ ತಮ್ಮ ನಿರ್ಧಾರಗಳ ಬಗ್ಗೆ